ಹಳ್ಳಿಯಲ್ಲಿ ಮಾರಿ ಹಬ್ಬದ ಜಾತ್ರೆಯ ಕೊನೆಯ ದಿನಕ್ಕೆ ಬಂದು ತಲುಪಿತ್ತು. ಅಂದು ರಾತ್ರಿ ಊರಿನ ಮಹಾಮಾರಿಕಾಂಬಾ ದೇವಿಗೆ ವಿಶೇಷವಾದ ಅಲಂಕಾರ ಮತ್ತು ಹಳ್ಳಿಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡದಾದ ಮಹಾಮಂಗಳಾರತಿಯ ಪೂಜೆ ನಿಶ್ಚಯವಾಗಿತ್ತು. ಇಡೀ ಊರಿನ ಜನರೆಲ್ಲ ದೇವಸ್ಥಾನದ ಆವರಣದಲ್ಲಿ ಜಮಾಯಿಸಿದ್ರು. ಕೃಷ್ಣೇಗೌಡರ ಇಡೀ ಕುಟುಂಬ, ಅವರ ಜೊತೆಗೆ ಅಭಿಮನ್ಯು, ರಾಮ್ ಮತ್ತು ರಂಜಿತ್ ಎಲ್ಲರೂ ದೇವಸ್ಥಾನದ ಮುಂಭಾಗದಲ್ಲೇ ಇದ್ರು. ಅಭಿಮನ್ಯು ಇಂದು ಶ್ವೇತವರ್ಣದ ರೇಷ್ಮೆ ಪಂಚೆ ಮತ್ತು ಶರ್ಟ್ ಧರಿಸಿ ಸಾಂಪ್ರದಾಯಿಕ ಲುಕ್ನಲ್ಲಿ ಕಂಗೊಳಿಸುತ್ತಿದ್ದರೆ, ಸೀತೆ ಹಸಿರು ಮತ್ತು ಕೆಂಪು ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಟು ಕೈಯಲ್ಲಿ ಪೂಜೆಯ ತಟ್ಟೆಯನ್ನು ಹಿಡಿದು ಸಾಕ್ಷಾತ್ ದೇವಸ್ಥಾನದ ದೇವತೆಯಂತೆ ನಡೆದು ಬರುತ್ತಿದ್ದಳು. ಅಭಿಮನ್ಯುನ ಕಣ್ಣುಗಳು ಎಂದಿನಂತೆ ಸೀತೆಯನ್ನೇ ಅರಸುತ್ತಿದ್ದವು. ದೇವಸ್ಥಾನದ ಅರ್ಚಕರು ಮಹಾಪೂಜೆಯನ್ನು ಆರಂಭಿಸುತ್ತಿದ್ದಂತೆ ರಾಮ್ ಶೆಟ್ಟಿ ಮೆಲ್ಲನೆ ರಂಜಿತ್ನನ್ನು ಪಕ್ಕಕ್ಕೆ ಕರೆದನು. ಲೋ ರಂಜು, ಇವತ್ತು ಜಾತ್ರೆಯ ಕೊನೆಯ ದಿನ. ನಾಳೆ ನಾವು ಬೆಂಗಳೂರಿಗೆ ವಾಪಸ್ ಹೋಗಬೇಕು. ಅಭಿ ಮನಸ್ಸಿನಲ್ಲಿ ಏನಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಸೀತೆಗೂ ಅಭಿ ಮೇಲೆ ಒಂದು ಗೌರವ, ಸಾಫ್ಟ್ ಕಾರ್ನರ್ ಬಂದಿದೆ. ಇವರಿಬ್ಬರನ್ನು ಮತ್ತಷ್ಟು ಹತ್ತಿರ ತರಲು ಇವತ್ತಿನ ಈ ಮಂಗಳಾರತಿಯೇ ಕರೆಕ್ಟ್ ಟೈಮ್ ಎಂದನು. ರಾಮ್ ಕಣ್ಣು ಹೊಡೆಯುತ್ತಾ ರಂಜಿತ್ ಕುತೂಹಲದಿಂದ, ಅದಕ್ಕೆ ಏನು ಮಾಡಬೇಕು ಅಂತಿದ್ದೀಯ ರಾಮ್ ಎಂದು ಕೇಳಿದನು. ನೋಡ್ತಾ ಇರು ಎಂದ ರಾಮ್ ನೇರವಾಗಿ ದೇವಸ್ಥಾನದ ಪ್ರಧಾನ ಅರ್ಚಕರ ಹತ್ತಿರ ಹೋದನು. ರಾಜಗುರು ಫೌಂಡೇಶನ್ ವತಿಯಿಂದ ದೇವಸ್ಥಾನಕ್ಕೆ ದೊಡ್ಡ ಮೊತ್ತದ ದೇಣಿಗೆಯನ್ನು ಚೆಕ್ ರೂಪದಲ್ಲಿ ನೀಡಿ ನಮ್ಮ ಕಂಪನಿಯ ಸಿಇಒ ಅಭಿಮನ್ಯು ರಾಜಗುರು ಅವರು ಬಂದಿದ್ದಾರೆ. ಈ ವರ್ಷದ ಮೊದಲ ಮಹಾಮಂಗಳಾರತಿಯನ್ನು ಅವರು ನಮ್ಮ ಊರಿನ ಕೃಷ್ಣೇಗೌಡರ ಮೊಮ್ಮಗಳು ಸೀತೆ ಇಬ್ಬರು ಒಟ್ಟಿಗೆ ನೆರವೇರಿಸಬೇಕು ಅನ್ನೋದು ನಮ್ಮ ಆಸೆ ಎಂದು ವಿನಂತಿಸಿದನು. ರಾಜಗುರು ಎಂಬ ಹೆಸರಿನ ತೂಕ ಮತ್ತು ಕೃಷ್ಣೇಗೌಡರ ಮೇಲಿದ್ದ ಗೌರವಕ್ಕೆ ಅರ್ಚಕರು ತಕ್ಷಣವೇ ಒಪ್ಪಿಕೊಂಡ್ರು. ಪೂಜೆ ಮುಗಿದು ಆರತಿಯ ಸಮಯ ಹತ್ತಿರವಾಯಿತು. ಅರ್ಚಕರು ಮೈಕ್ನಲ್ಲಿ ಅನೌನ್ಸ್ ಮಾಡಿದ್ರು, ಈ ವರ್ಷದ ಅಮ್ಮನವರ ಮೊದಲ ಮಹಾಮಂಗಳಾರತಿಯನ್ನು ಬೆಂಗಳೂರಿನ ಖ್ಯಾತ ಉದ್ಯಮಿ ಅಭಿಮನ್ಯು ರಾಜಗುರು ಅವರು ಮತ್ತು ನಮ್ಮ ಗೌಡರ ಮೊಮ್ಮಗಳಾದ ಸೀತಮ್ಮನವರು ಒಟ್ಟಾಗಿ ನೆರವೇರಿಸಲಿದ್ದಾರೆ. ಈ ಘೋಷಣೆ ಕೇಳಿ ಸೀತೆ ಒಮ್ಮೆಲೆ ಗಾಬರಿಯಾಗಿ ಹಿಂದೆ ಸರಿದಳು. ಅಣ್ಣ, ನಾನಾ? ಇಡೀ ಊರಿನ ಮುಂದೆ ನಾನು ಹೇಗೆ ಎಂದು ರಂಜಿತ್ನನ್ನು ಕೇಳಿದಳು. ಆದರೆ ಅಭಿಮನ್ಯು ಯಾವುದೇ ಹಿಂಜರಿಕೆ ಇಲ್ಲದೆ ಮುನ್ನಡೆದು ಬಂದನು. ಅವನು ಸೀತೆಯ ಹತ್ತಿರ ಬಂದು ಅತ್ಯಂತ ಮೃದುವಾದ ಧ್ವನಿಯಲ್ಲಿ, ನನ್ನ ಜೊತೆ ಬನ್ನಿ ಸೀತೆ. ಈ ಊರಿನ ಜನರೆದುರು ನೀವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸೋಕೆ ದೇವಿಯೇ ಕೊಟ್ಟಿರೋ ಅವಕಾಶ ಇದು. ಭಯಪಡಬೇಡಿ ಎಂದು ಧೈರ್ಯ ತುಂಬಿದನು. ಅಭಿಮನ್ಯುನ ಆ ಮಾತುಗಳು ಸೀತೆಗೆ ಒಂದು ವಿಚಿತ್ರವಾದ ಶಕ್ತಿಯನ್ನು ನೀಡಿದವು. ಅವಳು ನಿಧಾನವಾಗಿ ಹೆಜ್ಜೆ ಇಟ್ಟು ಅವನ ಪಕ್ಕಕ್ಕೆ ಬಂದು ನಿಂತಳು. ಇಬ್ಬರೂ ಒಟ್ಟಿಗೆ ಆ ದೊಡ್ಡದಾದ ಕರ್ಪೂರದ ಆರತಿ ತಟ್ಟೆಯನ್ನು ಕೈಯಲ್ಲಿ ಹಿಡಿದರು. ಇಬ್ಬರ ಕೈಗಳು ಸ್ಪರ್ಶವಾದಾಗ ಅಭಿಮನ್ಯುನ ಹೃದಯ ಜೋರಾಗಿ ಬಡಿದುಕೊಂಡಿತ್ತು. ಸೀತೆಯ ಮುಖದಲ್ಲಿ ಲಜ್ಜೆಯ ಕೆಂಪು ಮೂಡಿತ್ತು. ಟಣ್ 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 ಎಂದು ದೇವಸ್ಥಾನದ ಗಂಟೆಗಳು ಮೊಳಗಿದವು. ಭಕ್ತರೆಲ್ಲ ಜಯಘೋಷ ಹಾಕಿದರು. ಅಭಿಮನ್ಯು ಮತ್ತು ಸೀತೆ ಒಟ್ಟಾಗಿ ದೇವಿಗೆ ಆರತಿ ಎತ್ತಿದ್ರು. ಆ ದೀಪದ ಬೆಳಕಿನಲ್ಲಿ ಇಬ್ಬರ ಮುಖಗಳು ಅದ್ಭುತವಾಗಿ ಪ್ರಕಾಶಿಸುತ್ತಿದ್ದವು. ಸಮಾಜ ಯಾರನ್ನು ಅಮಂಗಲ ಎಂದು ದೂರ ಇಟ್ಟಿತ್ತು, ಅವಳೇ ಇಂದು ಊರಿನ ಅತ್ಯಂತ ದೊಡ್ಡ ಶ್ರೀಮಂತನ ಜೊತೆ ನಿಂತು ದೇವಿಗೆ ಮೊದಲ ಪೂಜೆ ಸಲ್ಲಿಸುತ್ತಿರುವುದನ್ನು ಕಂಡು ಊರಿನವರೆಲ್ಲರೂ ಮೂಗಿನ ಮೇಲೆ ಬೆರಳಿಟ್ರು. ರಾಮ್ ಮತ್ತು ರಂಜಿತ್ ಪರಸ್ಪರ ಕೈ ಮಿಲಾಯಿಸಿ ತಮ್ಮ ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ ಖುಷಿಪಟ್ಟರು. ಹಳ್ಳಿಯಲ್ಲಿ ಪ್ರೀತಿಯ ಮೊಳಕೆಯೊಡೆಯುತ್ತಿದ್ದರೆ ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಂಪೂರ್ಣ ಭಿನ್ನವಾದ ಬಿರುಗಾಳಿಯೊಂದನ್ನು ಬಂದು ಇಳಿದಿತ್ತು. ಫಾರಿನ್ನಿಂದ ಅಭಿಮನ್ಯುನ ಅತ್ತೆ ಅಂದರೆ ಜಗದೀಶ್ ಪ್ರಸಾದ್ ರಾಜಗುರು, ಅವರ ಸ್ವಂತ ತಂಗಿ ಮಾಲಿನಾ ರಾಜಗುರು ಮತ್ತು ಅವಳ ಮಗಳು ನತಾಶಾ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ರು. ಏರ್ಪೋರ್ಟ್ನ VIP ಎಕ್ಸಿಟ್ನಿಂದ ಹೊರಗೆ ಬಂದ ಮಾಲಿನಿ ಮತ್ತು ನತಾಶಾ ಇಬ್ಬರು ಫುಲ್ ಸ್ಟೈಲಿಶ್, ಮಾಡರ್ನ್ ಮತ್ತು ಅತಿಯಾದ ಆಟಿಟ್ಯೂಡ್ ಇರುವ ಹೆಣ್ಣು ಮಕ್ಕಳು. ದೊಡ್ಡದಾದ ಸನ್ಗ್ಲಾಸ್ ಧರಿಸಿ ಐಷಾರಾಮಿ ವೆಸ್ಟರ್ನ್ ಉಡುಪುಗಳನ್ನು ತೊಟ್ಟು ಕೈಯಲ್ಲಿ ಬ್ರ್ಯಾಂಡೆಡ್ ಬ್ಯಾಗ್ ಹಿಡಿದಿದ್ದ ನತಾಶಾ ಕಾಲ ಮೇಲೆ ಕಾಲು ಹಾಕಿ ನಿಂತು ಸುತ್ತಲೂ ಇದ್ದ ಜನರನ್ನು ಅಸಹ್ಯದಿಂದ ನೋಡುತ್ತಿದ್ಲು. ಹೋ ಮಾಮ್, ವಾಟ್ ಈಸ್ ದಿಸ್? ಇಂಡಿಯಾದಲ್ಲಿ ಇಷ್ಟೊಂದು ಪೊಲ್ಯೂಷನ್ ಮತ್ತು ಮಿಡಲ್ ಕ್ಲಾಸ್ ಕ್ರೌಡ್ ಇದೆ. ನನಗಂತೂ ಇಲ್ಲಿ ಒಂದು ನಿಮಿಷ ಇರೋಕ್ಕೂ ಮೂಡಿಲ್ಲ ಎಂದು ತನ್ನ ಮಾಡರ್ನ್ ಸ್ಟೈಲ್ನಲ್ಲಿ ನತಾಶಾ ನಾಲಿಗೆ ಸವರುತ್ತಾ ಹೇಳಿದ್ಲು. ಮಾಲಿನಿ ನಗುತ್ತಾ, ಡೋಂಟ್ ವರಿ ನತಾಶಾ ಬೇಬಿ, ನಾವು ಬಂದಿರೋದು ಈ ಇಂಡಿಯಾಕ್ಕಲ್ಲ, ರಾಜಗುರು ಸಾಮ್ರಾಜ್ಯದ ಏಕೈಕ ವಾರಸುದಾರ ಅಭಿಮನ್ಯುವನ್ನು ಕಂಟ್ರೋಲ್ ಮಾಡೋಕೆ. ಜಗದೀಶ್ ಅಣ್ಣನ ಎಲ್ಲ ಆಸ್ತಿ ಮತ್ತು ಆ ಅಭಿಮನ್ಯು ಇಬ್ಬರು ನಿನ್ನ ಕೈವಶವಾಗಬೇಕು. ಅದಕ್ಕೆ ಲಂಡನ್ನಿಂದ ನಿನ್ನನ್ನು ಕರೆದುಕೊಂಡು ಬಂದಿದ್ದೀನಿ ಎಂದಳು ಕೃತಂತ್ರದ ನಗುವಿನೊಂದಿಗೆ. ನತಾಶಾ ತನ್ನ ಲಿಪ್ಸ್ಟಿಕ್ ಸರಿಪಡಿಸಿಕೊಳ್ಳುತ್ತಾ ಅಹಂಕಾರದಿಂದ ನಕ್ಕಳು. ಅಭಿಮನ್ಯು ರಾಜಗುರು ಇಡೀ ಇಂಡಿಯಾದಲ್ಲೇ ಅತ್ಯಂತ ಹ್ಯಾಂಡ್ಸಮ್ CEO. ಅವನ ಆಟಿಟ್ಯೂಡ್ ನನಗೆ ಗೊತ್ತು ಮಾಮ್. ಅವನನ್ನು ನನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸಿ ಈ ರಾಜಗುರು ಸಾಮ್ರಾಜ್ಯಕ್ಕೆ ನಾನೇ ಕ್ವೀನ್ ಆಗ್ತೀನಿ, ನೋಡ್ತಾ ಇರು ಎಂದ್ಲು.
ರಾಜ್ಗುರು ನಿವಾಸಕ್ಕೆ ಇಬ್ಬರು ಅಹಂಕಾರದ ಮಾಡರ್ನ್ ಹೆಣ್ಮಕ್ಳು ಕಾಲಿಡುತ್ತಿದ್ದಂತೆ ಇಡೀ ಮನೆಯ ವಾತಾವರಣವೇ ಬದಲಾಯಿತು. ದೇವಿಕಾ ರಾಜ್ಗುರು ಅವರು ನತಾಶಾಳನ್ನು ನೋಡಿ, ಇವಳೇ ನಮ್ಮ ಮನೆಗೆ ತಕ್ಕ ಸೊಸೆ, ಹೈ ಸೊಸೈಟಿಗೆ ಸ್ಟೇಟಸ್ಗೆ ಮ್ಯಾಚ್ ಆಗುವವಳು ಎಂದು ಮನಸ್ಸಿನಲ್ಲೇ ಅಂದುಕೊಂಡ್ರು. ಹಳ್ಳಿಯ ಜಾತ್ರೆಯ ಮಹಾಮಂಗಳಾರತಿ ಮುಗಿದ ಮರುದಿನ ಬೆಂಗಳೂರಿಗೆ ಹೊರಡಲು ಎಲ್ಲವೂ ಸಿದ್ಧವಾಗಿತ್ತು. ಆದರೆ ರಾಮ್ ಶೆಟ್ಟಿಯ ಮನಸ್ಸಿನಲ್ಲಿ ಮತ್ತೊಂದು ತುಂಟ ಆಲೋಚನೆ ಮೂಡಿತ್ತು. ಹಳ್ಳಿಯಿಂದ ನೇರವಾಗಿ ಬೆಂಗಳೂರಿಗೆ ಹೊರಟ್ರೆ ಸೀತೆ ಮತ್ತು ಅಭಿಮನ್ಯು ನಡುವೆ ಮೂಡಿರುವ ಆ ಹೊಸ ಒಲವಿನ ಸೆಳೆತಕ್ಕೆ ಬ್ರೇಕ್ ಬಿದ್ದಂತಾಗುತ್ತೆ ಎಂದು ರಾಮ್ಗೆ ಅನಿಸಿತ್ತು. ಅದಕ್ಕಾಗಿಯೇ ಬೆಳಿಗ್ಗೆ ತಿಂಡಿ ಮುಗಿಯುತ್ತಿದ್ದಂತೆ ರಾಮ್ ಎಲ್ಲರನ್ನೂ ಲಿವಿಂಗ್ ರೂಮ್ನಲ್ಲಿ ನಿಲ್ಲಿಸಿ, ಲೋ ರಂಜು, ಅಭಿ, ನಾವು ಹಳ್ಳಿಯಿಂದ ಹಾಗೆ ಹೈವೇ ಹಿಡಿದು ಬೆಂಗಳೂರಿಗೆ ಹೋಗೋದು ಬೇಡ. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದು ಸಣ್ಣ ಹಿಲ್ ಸ್ಟೇಷನ್ ಮತ್ತು ಸುಂದರವಾದ ವ್ಯೂ ಪಾಯಿಂಟ್ ಇದೆಯಂತೆ. ಅಲ್ಲಿಗೆ ಒಂದು ಸಣ್ಣ ಟ್ರಿಪ್ ಹೋಗಿ ಆಮೇಲೆ ಬೆಂಗಳೂರಿಗೆ ಹೊರಡೋಣ ಎಂದು ಪ್ರಸ್ತಾಪಿಸಿದ್ದ. ರಂಜಿತ್ ಕೂಡ ತಕ್ಷಣ ಒಪ್ಪಿಕೊಂಡ. ಹೌದು ಅಭಿ, ಸೀತೆ ಕೂಡ 10 ವರ್ಷಗಳಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ. ಅವಳನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ, ಮನಸ್ಸು ರಿಫ್ರೆಶ್ ಆಗುತ್ತೆ ಎಂದಾಗ ಸೀತೆ ಮೊದಲು ಹಿಂಜರಿದಳು. ಆದರೆ ರಾಮ್ ಶೆಟ್ಟಿಯ ಬಿಡದ ಒತ್ತಾಯ ಮತ್ತು ರಂಜಿತ್ನ ಪ್ರೀತಿಯ ಆಣೆಗೆ ಮಣಿದು ಕೊನೆಗೂ ಸೀತೆ ಅವರ ಜೊತೆ ಟ್ರಿಪ್ ಬರಲು ಒಪ್ಪಿಕೊಂಡ್ಳು. 4 ಒಟ್ಟಿಗೆ ಅಭಿಮನ್ಯುನ ರೇಂಜ್ ರೋವರ್ ಕಾರ್ನಲ್ಲಿ ಹೊರಟರು. ಕಾರಿನ ಮುಂಭಾಗದಲ್ಲಿ ಅಭಿಮನ್ಯು ಮತ್ತು ರಾಮ್ ಕುಳಿತಿದ್ದರೆ ಹಿಂಭಾಗದಲ್ಲಿ ರಂಜಿತ್ ಮತ್ತು ಸೀತೆ ಕುಳಿತಿದ್ದರು. ಮಿರರ್ನಲ್ಲಿ ಸೀತೆಯ ಮುಖವನ್ನು ನೋಡುತ್ತಾ ಅಭಿಮನ್ಯು ಕಾರು ಚಲಾಯಿಸಿದ್ದ. ಆ ಸುಂದರವಾದ ಹಿಲ್ ಸ್ಟೇಷನ್ ತಲುಪಿದಾಗ ತಂಗಾಳಿ ಬೀಸಿತ್ತು. ಸೀತೆ ಪ್ರಕೃತಿಯ ಸೌಂದರ್ಯವನ್ನು ಕಂಡು 10 ವರ್ಷಗಳ ದಣಿವನ್ನೆಲ್ಲ ಮರೆತು ನಿರಾಳವಾಗಿ ನಗುತ್ತಿದ್ಲು. ವ್ಯೂ ಪಾಯಿಂಟ್ ಹತ್ರ ಸಣ್ಣ ಸಣ್ಣ ತಿಂಡಿ ಗಾಡಿಗಳಿದ್ದವು. ಅಲ್ಲಿ ಒಂದು ಪಾನಿಪುರಿ ಅಂಗಡಿಯನ್ನು ನೋಡಿದ ತಕ್ಷಣ ಸೀತೆಯ ಕಣ್ಣುಗಳು ಅರಳಿದವು. ಬಾಲ್ಯದಲ್ಲಿ ಅವಳಿಗೆ ಪಾನಿಪುರಿ ಅಂದರೆ ಪಂಚಪ್ರಾಣ. ಇದನ್ನು ಗಮನಿಸಿದ ರಾಮ್, ಸೀತೆಯವರೇ, ಪಾನಿಪುರಿ ತಿನ್ನೋಣ ಬನ್ನಿ ಎಂದು ಎಲ್ಲರನ್ನು ಕರೆದುಕೊಂಡು ಹೋದನು. ಬಹಳ ವರ್ಷಗಳ ನಂತರ ಸೀತೆ ಪಾನಿಪುರಿಯನ್ನು ಕೈಯಲ್ಲಿ ಹಿಡಿದು ಮೊದಲ ತುತ್ತು ಬಾಯಿಗೆ ಇಟ್ಟುಕೊಂಡ್ಳು. ಆದರೆ ಆ ಹಳ್ಳಿಯ ಕಾರದ ಪಾನಿಪುರಿ ಎಷ್ಟು ತೀಕ್ಷ್ಣವಾಗಿತ್ತೆಂದರೆ ತಿಂದ ತಕ್ಷಣ ಸೀತೆಯ ಇಡೀ ಮುಖ ಕೆಂಪಾಗಿ ಆಯಿತು. ಕಾರದ ತೀವ್ರತೆಗೆ ಅವಳ ಕಣ್ಣುಗಳಿಂದ ತಾನೇ ತಿಳಿಯದಂತೆ ನೀರು ಸರಸರನೆ ಸುರಿಯಲಾರಂಭಿಸಿತ್ತು. ಸೀತೆ, ಅಬ್ಬಾ, ತುಂಬಾ ಖಾರ ಎನ್ನುತ್ತಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಸಣ್ಣದಾಗಿ ನಗಲು ಪ್ರಯತ್ನಿಸಿದ್ದಳು. ಕಣ್ಣಿನಲ್ಲಿ ನೀರು ತುಂಬಿಕೊಂಡಿದ್ದರೂ ಮುಖದಲ್ಲಿ ಮಗುವಿನಂತಹ ಮುಗ್ಧ ನಗುವನ್ನು ಹೊತ್ತು ನಿಂತಿದ್ದ ಸೀತೆಯನ್ನು ನೋಡಿದ ಅಭಿಮನ್ಯು ಜಗತ್ತನ್ನೇ ಮರೆತು ನಿಂತ ಜಾಗದಲ್ಲೇ ಸ್ತಬ್ಧನಾದ. ಇಡೀ ಪ್ರಪಂಚದಲ್ಲಿ ಇಷ್ಟು ಅದ್ಭುತವಾದ ನಿಷ್ಕಲ್ಮಶವಾದ ದೃಶ್ಯವನ್ನು ಅವನು ಎಲ್ಲೂ ನೋಡಿರಲಿಲ್ಲ. ಹೈ ಸೊಸೈಟಿಯ ಕೃತಕ ನಗುವಿನ ಹೆಣ್ಣು ಮಕ್ಕಳನ್ನು ನೋಡಿ ಬೇಸುತ್ತಿದ್ದ ಅವನ ಕಣ್ಣುಗಳಿಗೆ ಖಾರ ತಿಂದ ಕಣ್ಣೀರಲ್ಲೂ ನಗುತ್ತಿದ್ದ ಸೀತೆ ಸಾಕ್ಷಾತ್ ದೇವತೆಯಂತೆ ಕಾಣ್ತಿದ್ಲು. ಅವನು ಅವಳನ್ನೇ ರೆಪ್ಪೆ ಮಡಿಯದಂತೆ ಅತ್ಯಂತ ಆರಾಧನೆಯಿಂದ ನೋಡುತ್ತಾ ನಿಂತು ಬಿಟ್ಟಿದ್ದ. ಆತ ಸೀತೆ ಖಾರ ತಡೆಯಲಾಗದೆ ಒದ್ದಾಡುತ್ತಿದ್ದರೆ ಈತ ಅಭಿಮನ್ಯು ಅವಳನ್ನೇ ನೋಡಿ ಕರಗುತ್ತಿದ್ದ. ಈ ಅಪರೂಪದ ಕ್ಷಣವನ್ನು ರಾಮ್ ಶೆಟ್ಟಿ ಮಿಸ್ ಮಾಡಿಕೊಳ್ಳಲಿಲ್ಲ. ಇವರಿಬ್ಬರಿಗೂ ತಿಳಿಯದಂತೆ ರಾಮ್ ಮೆಲ್ಲನೆ ತನ್ನ ಹೈ ರೆಸಲ್ಯೂಷನ್ ಫೋನ್ ಕ್ಯಾಮ್ರಾ ತೆಗೆದು ಕ್ಲಿಕ್ ಮಾಡಿದನು. ಹಿನ್ನೆಲೆಯಲ್ಲಿ ಸುಂದರವಾದ ಪ್ರಕೃತಿ, ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನಗುತ್ತಿರುವ ಸೀತೆ ಮತ್ತು ಅವಳನ್ನೇ ಪ್ರೀತಿಯಿಂದ ದಿಟ್ಟಿಸುತ್ತಿರುವ ಅಭಿಮನ್ಯು. ಆ ಫೋಟೋ ಒಂದು ಜೀವಂತ ಕಾವ್ಯದಂತೆ ಮೂಡಿಬಂತು. ಫೋಟೋ ನೋಡಿ ರಾಮ್ ಒಳಗೊಳಗೆ ಹಬ್ಬ, ಲವ್ ಸ್ಟೋರಿ ಫುಲ್ ರಂಗೇರಿದೆ ಎಂದು ಮುಗುಳ್ನಕ್ಕನು. ಅಷ್ಟರಲ್ಲೇ ರಂಜಿತ್, ಲೋ ರಾಮ್, ಬರೀ ಅವರನ್ನೇ ನೋಡಬೇಡ, ಬಾ, ಎಲ್ಲರೂ ಒಟ್ಟಿಗೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಎಂದನು. ರಾಮ್ ಫೋನ್ ಅನ್ನು ಅಲ್ಲಿನ ಒಬ್ಬ ಕೈಗೆ ಕೊಟ್ಟು ಎಲ್ಲರೂ ಒಟ್ಟಿಗೆ ನಿಂತರು. ರಂಜಿತ್ ಮತ್ತು ರಾಮ್ ನಗುತ್ತಾ ನಿಂತಿದ್ದರೆ ಸೀತೆ ಮತ್ತು ಅಭಿಮನ್ಯು ಪಕ್ಕ ಪಕ್ಕದಲ್ಲೇ ನಿಂತಿದ್ರು. ಆ ಗ್ರೂಪ್ ಫೋಟೋದಲ್ಲಿ ಇಡೀ ಟ್ರಿಪ್ನ ಸಂತೋಷ ಮತ್ತು ಅವರಿಬ್ಬರ ನಡುವಿನ ಮೌನ ಒಲವಿನ ಬಂಧ ಸ್ಪಷ್ಟವಾಗಿ ದಾಖಲಾಗಿತ್ತು. ಆ ಸುಂದರ ನೆನಪುಗಳನ್ನು ಮೂಟೆ ಕಟ್ಟಿಕೊಂಡು ಸೀತೆಯನ್ನು ಹಳ್ಳಿಯಲ್ಲೇ ಬಿಟ್ಟು ಭಾರವಾದ ಹೃದಯದೊಂದಿಗೆ ಅಭಿಮನ್ಯು, ರಾಮ್ ಮತ್ತು ರಂಜಿತ್ ಮೂವರು ಬೆಂಗಳೂರಿನ ಕಡೆಗೆ ಪ್ರಯಾಣ ಬೆಳೆಸಿದ್ರು. ಹಳ್ಳಿಯ ಆ ಮಧುರ ನೆನಪುಗಳೊಂದಿಗೆ ಅಭಿಮನ್ಯು ಬೆಂಗಳೂರಿನ ತನ್ನ ಬೃಹತ್ ರಾಜಗುರು ನಿವಾಸಕ್ಕೆ ಕಾಲಿಟ್ಟನು. ಕಾರಿನಿಂದ ಇಳಿದು ಹಜಾರದೊಳಗೆ ಬರುತ್ತಿದ್ದಂತೆ ಅಲ್ಲಿನ ವಾತಾವರಣ ಸಂಪೂರ್ಣ ಬದಲಾಗಿರುವುದು ಅವನಿಗೆ ತಿಳಿಯಿತು. ಅಲ್ಲಿ ಸೋಫಾದ ಮೇಲೆ ಅತಿಯಾದ ಆಟಿಟ್ಯೂಡ್ನಿಂದ ಜಂಬದಿಂದ ಕಾಲ್ ಮೇಲ್ ಕಾಲ್ ಹಾಕಿ ಕುಳಿತಿದ್ದಳು ಲಂಡನ್ನಿಂದ ಬಂದಿದ್ದ ಅತ್ತೆಯ ಮಗಳು ನತಾಶಾ. ಅಭಿಮನ್ಯು ಒಳಗೆ ಬರುತ್ತಿದ್ದಂತೆ ಅವಳು ಜಿಗಿದು ಬಂದು ತನ್ನ ಮಾಡರ್ನ್ ಶೈಲಿಯಲ್ಲಿ, ಹೋ ಹಾಯ್ ಅಭಿ ಬೇಬಿ, ಎಷ್ಟು ದಿನಕ್ಕೆ ಸಿಕ್ಕೆ, ನಿನ್ನನ್ನ ನೋಡೋಕೆ ಲಂಡನ್ನಿಂದ ಓಡಿ ಬಂದಿದ್ದೇನೆ ಎನ್ನುತ್ತಾ ಅಹಂಕಾರದ ನಗುವಿನೊಂದಿಗೆ ಅವನನ್ನು ಹಾಗ್ ಮಾಡಲು ಮುನ್ನುಗ್ಗಿದಳು. ಆದರೆ ಸೀತೆಯ ಆ ಮುಗ್ಧ ಮುಖ, ಪಾನಿಪುರಿ ತಿಂದ ಆ ಕಣ್ಣೀರು ಮತ್ತು ಹಳ್ಳಿಯ ಮಲ್ಲಿಗೆಯ ಘಮವನ್ನು ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಬಂದಿದ್ದ ಅಭಿಮನ್ಯುಗೆ ನತಾಶಾಳ ಈ ಅತಿಯಾದ ಮೇಕಪ್, ಮಾಡರ್ನ್ ಉಡುಪು ಮತ್ತು ಆಟಿಟ್ಯೂಡ್ ಕಂಡ ತಕ್ಷಣ ತೀವ್ರ ಅಸಹ್ಯವಾಯಿತು. ಅಭಿಮನ್ಯು ತಕ್ಷಣವೇ 2 ಹೆಜ್ಜೆಯನ್ನು ಹಿಂದೆ ಸರಿದು ನತಾಶಾಳನ್ನು ತಡೆದು ನಿಲ್ಲಿಸಿದನು. ಅವನ ಮುಖದಲ್ಲಿ ಎಂದಿನ ಕಠಿಣ ಗಾಂಭೀರ್ಯ ಮರಳಿತ್ತು. ಅವನು ತಣ್ಣನೆಯ ಕಟು ಧ್ವನಿಯಲ್ಲಿ ಹೇಳಿದನು,
ಇದು ಲಂಡನ್ನಲ್ಲ ನತಾಶಾ, ರಾಜ್ಗುರು ನಿವಾಸ. ಇಲ್ಲಿ ಹೇಗೆ ನಡೆದುಕೊಳ್ಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಇರಲಿ. ಆ್ಯಂಡ್ ಡೋಂಟ್ ಕಾಲ್ ಮೀ ಅಭಿ ಬೇಬಿ, ಐ ಆಮ್ ಅಭಿಮನ್ಯು ರಾಜ್ಗುರು ಫಾರ್ ಯುವರ್ ಇನ್ಫಾರ್ಮೇಶನ್. ಅಭಿಮನ್ಯುನ ಆ ತಣ್ಣನೆಯ ಜ್ವಾಲೆಯಂತಹ ಮಾತುಗಳನ್ನು ಕೇಳಿ ನತಾಶಳ ಮುಖ ಒಮ್ಮೆಲೆ ಕಪ್ಪಿಟ್ಟಿತ್ತು. ಇವಳ ಇಡೀ ಅಹಂಕಾರಕ್ಕೆ ಮೊದಲ ದಿನವೇ ದೊಡ್ಡ ಪೆಟ್ಟು ಬಿದ್ದಿತ್ತು. ಪಕ್ಕದಲ್ಲಿ ನಿಂತಿದ್ದ ಮಾಲಿನಿ ಮತ್ತು ದೇವಿಕಾ ರಾಜ್ಗುರು ಇಬ್ಬರು ಶಾಕ್ ಆದರು. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನೆಲ್ಗೆ ಪ್ರೋತ್ಸಾಹಿಸಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.